ಕರ್ತನಲ್ಲಿ ಪ್ರೀತಿ ಉಳ್ಳಂತಹ ದೇವ ಜನರೇ, ನಿಮ್ಮೆಲ್ಲರನ್ನು ಕೂಡ ನಾನು ಯೇಸುವಿನ ನಾಮದಲ್ಲಿ ವಂದಿಸುವನಾಗಿದ್ದೀನಿ. ಈ ಸಮಯದಲ್ಲಿಯೂ ಕೂಡ ನಾವು ಯೇಸು ಕ್ರಿಸ್ತನನ್ನ ಅರಿತುಕೊಳ್ಳುವಂಥದ್ದೇ ಉಜ್ಜೀವನ ಎಂಬುದಾಗಿ ಅನೇಕ ವಾರಗಳಿಂದ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ನಾವು ಮತ್ತಾಯ ಬರೆದ ಸುವಾರ್ತೆಯನ್ನ ನಾವು ತೆಗೆದುಕೊಂಡು ನಾವು ಧ್ಯಾನಿಸ್ತಾ ಇದ್ದೇವೆ. ಅದರಲ್ಲಿ ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ ನಾವು 15ನೇ ವಚನವನ್ನ ನಾವು ಈ ದಿವಸ ಧ್ಯಾನಿಸಲಿಕ್ಕಿದ್ದೇವೆ. ಜೆಬುಲೂನ್ ಸೀಮೆ ಮತ್ತು ನೆಫ್ತಲಿನ್ ಸೀಮೆ, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿರುವವರಿಗೆ ಸೂರ್ಯೋದಯವಾಯಿತು ಎಂಬುದು. ಸರಿ, ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಧ್ಯಾನಿಸಕ್ಕಿರ್ತಕ್ಕಂಥ ವಿಷಯ, ಇಲ್ಲಿ ಯೇಸು ಕ್ರಿಸ್ತನನ್ನ ದೊಡ್ಡ ಬೆಳಕು ಎಂಬುದಾಗಿ ಕರೆಯಲ್ಪಟ್ಟದೆ, ಸೂರ್ಯೋದಯ ಎಂಬುದಾಗಿ ಕರೆಯಲ್ಪಟ್ಟದೆ. ಯೇಸು ಕ್ರಿಸ್ತನನ್ನ ದೊಡ್ಡ ಬೆಳಕಿಗೆ ಹೋಲಿಕೆ ಮಾಡಲ್ಪಟ್ಟದೆ ಪ್ರಿಯರೇ. ಅದನ್ನೇ ದಿವಸ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಸೊ ಇದು ನಾವು ನೋಡೋದಾದ್ರೆ ಯೇಸು ಕ್ರಿಸ್ತನ ಕುರಿತಾಗಿ ಆ ಒಂದು ನೆರವೇರಿದ ಪ್ರವಾದನೆಯನ್ನ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ. ನಾವು ಯೆಶಾಯನ ಗ್ರಂಥ 9ನೇ ಅಧ್ಯಾಯದಲ್ಲಿ 1-2 ವಚನಗಳನ್ನು ನಾವು ನೋಡ್ತೇವೆ. ಈ ಸಂಗತಿ ನೆರವೇರೋದನ್ನ ಕಾಣ್ತೇವೆ. ಆದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವೆನ್ನೆಲ್ಲ ಪೂರ್ವ ಕಾಲದಲ್ಲಿ ಜೆಬುಲೂನ್ ಮತ್ತು ನಫ್ತಲಿ ಸೀಮೆಗಳನ್ನು ಆತನು ಅವಮಾನಕ್ಕೆ ಗುರಿ ಮಾಡಿದನು. ಅನಂತರದಲ್ಲಿ ಯೋರ್ದಾನಿನ ಆಚೆಯ ಸೀಮೆ, ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಾಂಗಗಳಿರುವ ಗಲಿಲಾಯ ಸೀಮೆ, ಈ ಪ್ರಾಂತ್ಯವನ್ನೆಲ್ಲ ಘನಪಡಿಸಿದ್ದಾನೆ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು ಎಂಬಂತ ಮೆಸ್ಸಿಯನ ಕುರಿತಾದ, ಕ್ರಿಸ್ತನ ಕುರಿತಾದಂತಹ ಪ್ರವಾದನೆ ನಾವು ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಸಮಯದಲ್ಲಿ ನೆರವೇರುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಯೇಸು ಕ್ರಿಸ್ತನ ವಿಷಯದಲ್ಲಿ ಬೇರೆ ಬೇರೆ ಸುವಾರ್ತೆಗಳಲ್ಲೂ ಕೂಡ ಈ ಮಾತು ಹೇಳಲ್ಪಡುವುದನ್ನು ನಾವು ಕಾಣ್ತೀವಿ. ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಆತನು ಜ್ಞಾನೋದಯದ ಬೆಳಕು ಎಂಬುದಾಗಿ ಹೇಳಲ್ಪಟ್ಟದೆ. ಹಾಗೆ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ಯೇಸು ಕ್ರಿಸ್ತನೇ ಸ್ವತಃ ಹೀಗೆ ಹೇಳುವುದನ್ನು ನಾವು ಕಾಣ್ತೇವೆ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿದ್ದಾನೆ ಎಂದು ಯೇಸುವೇ ನೇರವಾಗಿ ತನ್ನ ಕುರಿತಾಗಿ ನಾನು ಬೆಳಕು ಎಂಬುದಾಗಿ ಹೇಳುವುದನ್ನ ನಾವು ಕಾಣ್ತೇವೆ. ಹಾಗೆ ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನದಲ್ಲಿಯೂ ಕೂಡ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದು, ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಅಂತ ಹೇಳಿ ಯೇಸು ಹೇಳುವುದನ್ನ ನಾವು ಕಾಣ್ತೇವೆ. ಸೊ ಹಾಗಿದ್ರೆ ಬೆಳಕು ಅಂತ ಹೇಳುವಾಗ ಏನನ್ನ ಬೆಳಕು ಅಂತ ಹೇಳ್ತಿದ್ದಾರೆ? ಯೇಸು ದೊಡ್ಡ ಬೆಳಕಾಗಿದ್ದಾನಂತೆ. ಯೇಸು ಹೇಗೆ ದೊಡ್ಡ ಬೆಳಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಅನೇಕ ವಚನಗಳನ್ನ ನಾವು ನೋಡ್ಬೇಕಾಗತ್ತೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ, ಈ ಬೆಳಕು ಏನಂತ ಹೇಳಿದ್ರೆ ಆತನಲ್ಲಿದ್ದ ಜೀವಿತವೇ, ಆತನಲ್ಲಿದ್ದಂತಹ ಆ ಜೀವವೇ ಮನುಷ್ಯರೆಲ್ಲರಿಗೆ ಬೆಳಕಾಗಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ಆತನ ಜೀವನ, ಆತನ ಹೇಗೆ ನಡ್ಕೊಂಡೋ ಆ ನಡ್ಕೊಂಡಂತ ಆ ನಡ್ಕೊಂಡಂತ ಆ ಜೀವಿತ ಅನೇಕ ಮನುಷ್ಯರಿಗೆ ಅದು ಬೆಳಕಾಗಿ ಮಾರ್ಪಡ್ತು. ಸೊ ಹಾಗಿದ್ರೆ ಬೆಳಕು ಅನ್ನುವಾಗ ಯೇಸು ಸ್ವಾಮಿನ ಏನಂತ ಹೇಳ್ತಾ ಇದ್ದಾರೆ? ಬೆಳಕು ಅಂತ ಹೇಳಿದ್ರೆ ಇದೊಂದು ಜೀವಿತ. ಮತ್ತು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸುವೇ ಇದನ್ನ ಹೇಳ್ತಾರೆ. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಸೊ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ಬೆಳಕು, ನನ್ನನ್ನು ಅನುಸರಿಸಿ ಅವ್ರು ನಡಿಬೇಕು. ಆದ್ರೆ ಕತ್ತಲೆಯನ್ನು ಅನುಸರಿಸಿ ನಡೀತಾ ಇದ್ದಾರೆ. ಈಗ ಆಗಿರೋದ್ರಿಂದ ಅವ್ರಿಗೆ ತೀರ್ಪು ಆಗಿ ಹೋಯ್ತು. ಬೆಳಕು ಬಂದಿದ್ರೂ ಕೂಡ ಬೆಳಕನ್ನ ಅವರು ಪ್ರೀತಿಸ್ತಾ ಇಲ್ಲ, ಅಂದ್ರೆ ಯೇಸುವನ್ನ ಪ್ರೀತಿಸ್ತಾ ಇಲ್ಲ, ಯೇಸು ಕ್ರಿಸ್ತನ ಹೇಳಿದ ಸಂಗತಿಗಳನ್ನ ಪ್ರೀತಿಸ್ತಾ ಇದ್ದಲ್ಲ, ಕತ್ತಲೆಯನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಹೇಳೋದನ್ನ ನಾವು ಕಾಣ್ತೀವಿ. ಹಾಗೆಯೇ ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 35 ಮತ್ತು 36 ವಚನಗಳಲ್ಲಿ ಕೂಡ ನಾವು ನೋಡ್ತೀವಿ, ಯೇಸು ಅವರಿಗೆ ಇನ್ನು ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ, ಕತ್ತಲೆಯು ನಿಮ್ಮನ್ನು ಮುಸುಕಿಕೊಳ್ಳದಂತೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡಿರಿ. ಕತ್ತಲೆಯಲ್ಲಿ ಸಂಚಾರ ಮಾಡುವವರಿಗೆ ತಾನು ಎಲ್ಲಿಗೆ ಹೋಗುತ್ತೇನೆಂದು ತಿಳಿಯದು. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿದರೆ ನೀವು ಬೆಳಕಿನವರಾಗಿರುವಿರಿ ಎಂದು ಹೇಳಿದನು. ಇದನ್ನು ಯೇಸು ಹೇಳಿದ ಮೇಲೆ ಅವರನ್ನು ಬಿಟ್ಟು ಹೋಗಿ ಅಡಗಿಕೊಂಡನು. ಯೇಸು ಕ್ರಿಸ್ತನು ತನ್ನ ಕಡೆಯ ದಿವಸದಲ್ಲಿ, ಶಿಲುಬೆಗೆ ಹೋಗುವ ಆ ಕಡೆಯ ವಾರದಲ್ಲಿ, ಕಡೆಯ ದಿವಸದಲ್ಲಿ ಹೇಳುವಂತ ಒಂದು ಮಾತು ಏನಂತ ಹೇಳಿದ್ರೆ, ಬೆಳಕು ನಿಮ್ಮಲ್ಲಿ ಇರ್ತದೆ.
ಬೆಳಕು ನಿಮ್ಮ ಜೊತೆನೇ ಇದೆ. ಒಂದಿನ ಬರ್ತದೆ ಆ ಬೆಳಕು ನಿಮ್ಮಿಂದ ತೆಗೆಯಲ್ಪಡುತ್ತೆ, ಕತ್ತಲೆಯ ಸಮಯ ಬರ್ತದೆ. ಹಾಗಿರೋದ್ರಿಂದ ಬೆಳಕಿರುವಾಗಲೇ ನೀವೇನ್ ಮಾಡ್ರಿ, ಬೆಳಕನ್ನ ಹೊಂದ್ಕೊಳ್ರಿ, ಬೆಳಕಿನಂತೆ ನಿಮ್ಮನ್ನ ಬದಲಾಯಿಸ್ಕೊಳ್ರಿ ಅಂತ ಹೇಳಿ ಯೇಸು ಹೇಳೋದನ್ನ ನಾವು ಕಾಣ್ತೀವಿ ಪ್ರಿಯರೇ. ಮತ್ತು ಯೇಸು ಸ್ವಾಮಿ ತನ್ನ ಕುರಿತಾಗಿ ಅನೇಕ ಭಾಗಗಳಲ್ಲಿ ತಿರುಗಿ ಹೇಳೋದನ್ನ ನಾವು ಕಾಣ್ತೀವಿ. ಮತ್ತು ಅಪೊಸ್ತಲನಾದ ಪೌಲನು ಕೂಡ 2 ಕೊರಿಂಥ 4ನೇ ಅಧ್ಯಾಯ 6ನೇ ವಚನದಲ್ಲಿ ಯೇಸು ಕ್ರಿಸ್ತನನ್ನ ಬೆಳಕಿಗೆ ಹೋಲಿಕೆ ಮಾಡಿದ್ದಾನೆ. ನಾವು ನೋಡಿಕೊಳ್ಳೋಣ. ಅಪೊಸ್ತಲ 2 ಕೊರಿಂಥ 4ನೇ ಅಧ್ಯಾಯ 6ನೇ ವಚನ. ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ಯೇಸು ಕ್ರಿಸ್ತನನ್ನ ಆತ ದೇವರ ಪ್ರಭಾವ, ದೇವರ ಬೆಳಕು ಅಂತ ಹೇಳಿ ಕರೆದಿದ್ದಾನೆ. ಎಂತ ಪ್ರಭಾವ ಅಂತೆ, ಅದು ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂಬುದಾಗಿ ಹೇಳಲ್ಪಟ್ಟಂತ ಮಾತು. ಸೊ ಕತ್ತಲೆ ಒಳಗಡೆ ಹೊಳೆದ ಆ ಬೆಳಕು ಈ ದಿವಸ ನಮ್ಮೊಬ್ಬೊಬ್ಬರ ಒಳಗೆ ಹೊಳಿತಾ ಇದೆ. ಯೇಸುವನ್ನು ನಂಬಿದ ಜನಗಳ ಒಳಗೆ ಹೊಳಿತಾ ಇರೋದನ್ನ ನಾವು ಕಾಣ್ತೇವೆ. ಮತ್ತು 1ನೇ ಯೋಹಾನದಲ್ಲಿ ಕೂಡ ನಾವು ತಿರುಗಿ ನೋಡ್ತೇವೆ. ಸೊ ಈ ಬೆಳಕು ಅಂತ ನಾವು ನೋಡುವಾಗ 2 ರೀತಿಯಾದ ಬೆಳಕನ್ನು ನಾವು ಕಾಣ್ತೀವಿ. ಸೊ ಆತ್ಮಿಕವಾದ ಬೆಳಕು, ಸ್ವಾಭಾವಿಕವಾದ ಬೆಳಕು. ಈ ಭೂಮಿಗೆ ಸೂರ್ಯನು ಹೇಗೆ ಒಂದು ಸ್ವಾಭಾವಿಕವಾದ ಬೆಳಕಾಗಿದ್ದಾನೋ, ಪ್ರಪಂಚಕ್ಕೆ ಬೆಳಕನ್ನು ಕೊಡುವವನಾಗಿದ್ದಾನೋ, ಅದೇ ರೀತಿಯಲ್ಲಿ ಇಡೀ ಲೋಕಕ್ಕೆ ಆತ್ಮಿಕವಾದ ಬೆಳಕನ್ನು ಕೊಡುವುದಕ್ಕೆ ಯೇಸು ಕ್ರಿಸ್ತನಿಂದ ಮಾತ್ರವೇ ಸಾಧ್ಯ. ಹಾಗಿದ್ರೆ ಈ ಬೆಳಕು ಪ್ರತಿಯೊಬ್ಬೊಬ್ಬರ ಜೀವಿತಕ್ಕೆ ಬೇಕೇ ಬೇಕಾಗಿದೆ. ಅದಕ್ಕಾಗಿ ನಾವು ನೋಡ್ತೇವೆ, ಕಾರ್ಗತ್ತಿಲ್ಲ ಖಂಡಕ್ಕೆ ಬೆಳಕಾಗಿ, ದೊಡ್ಡ ಬೆಳಕಾಗಿ ಬಂದ ಯೇಸು. ಸೊ ಇಲ್ಲಿ ನಾವು ನೋಡುವಂತ ವಿಷಯ, ಈ ಬೆಳಕು ಏನ್ ಮಾಡ್ತದೆ ಅಂತ ನಾವು ನೋಡುವಾಗ, ಈ ಬೆಳಕು ಸಾಧಾರಣವಾಗಿ ಏನ್ ಮಾಡ್ತದೆ ಅಂದ್ರೆ, ನಿಜವನ್ನ, ಸತ್ಯವನ್ನ ಮತ್ತು ಸುಳ್ಳನ್ನ, ಅಸತ್ಯವನ್ನ, ಸತ್ಯದ ಮಧ್ಯದಲ್ಲಿಯೂ ಸುಳ್ಳಿನ ಮಧ್ಯದಲ್ಲಿ, ನೈಜತೆಯ ಮಧ್ಯದಲ್ಲಿಯೂ ಮತ್ತು ನೈಜವಲ್ಲದ ವಿಷಯಗಳ ಮಧ್ಯದಲ್ಲಿಯೂ ವ್ಯತ್ಯಾಸವನ್ನ ತೋರಿಸುವಂಥದ್ದು ಈ ಬೆಳಕು. ಈ ಬೆಳಕೇ ಅದನ್ನು ಪ್ರಕಟಪಡಿಸ್ತದೆ. ಮತ್ತು ಈ ಬೆಳಕು ಸ್ವರ್ಗಕ್ಕಿರುವ ಮಾರ್ಗವನ್ನ ಪ್ರಕಟಪಡಿಸ್ತದೆ ಪ್ರಿಯರೇ. ಸ್ವರ್ಗದ ಮಾರ್ಗವೇನು ಅನ್ನೋದನ್ನ ನಮಗೆ ತೋರ್ಪಡಿಸ್ತದೆ. ಸೊ ಈ ಬೆಳಕನ್ನೇ ಸ್ವಾಮಿ ಏನಂತ ಹೇಳ್ತಾರೆ ಅಂದ್ರೆ, ಹಿಂಬಾಲಿಸ್ರಿ, ನನ್ನನ್ನ ಹಿಂಬಾಲಿಸ್ರಿ. ಈ ಬೆಳಕಿರುವಾಗಲೇ ನೀವು ಹಿಂಬಾಲಿಸ್ರಿ, ಬೆಳಕನ್ನ ಪ್ರೀತಿಸ್ರಿ, ಈ ಬೆಳಕು ಹೇಳುವ ರೀತಿಯಲ್ಲಿ ನಡ್ಕೊಳ್ರಿ ಅಂತ ಹೇಳೋದನ್ನ ನಾವು ಕಾಣ್ತೇವೆ. ಸೊ ಹಾಗಿದ್ರೆ ಇಲ್ಲಿ ನಾವು ನೋಡುವಂತ ವಿಷಯ ಅಂತ ಹೇಳಿದ್ರೆ, ಈ ಬೆಳಕು ನಮಗೆ ತುಂಬಾ ಮುಖ್ಯ ಪ್ರಿಯರೇ. ಕ್ರಿಸ್ತನೇ ಆ ಬೆಳಕಾಗಿದ್ದಾನೆ. ಕ್ರಿಸ್ತನೇ ಆ ದೊಡ್ಡ ಬೆಳಕು. ಆ ಬೆಳಕು ಈಗಾಗಲೇ ಉದಯಿಸಿದೆ. ಆ ಬೆಳಕು ಉದಯಿಸಿರುವಾಗ ನಾವು ಆ ಬೆಳಕಿಗೆ ಸೇರುವವರಾಗಬೇಕು, ಆ ಬೆಳಕಿನಲ್ಲಿ ನಡೆಯುವವರಾಗಿರ್ಬೇಕು, ಆ ಬೆಳಕಿನವರಾಗಿ ನಾವು ಮಾರ್ಪಡಬೇಕು. ಅದಕ್ಕಾಗಿ ಯೇಸು ತಿರುಗಿ ನಮ್ಮನ್ನು ನೋಡಿ ಹೇಳ್ತಾರೆ, ಇನ್ನು ಲೋಕಕ್ಕೆ ನೀವು ಬೆಳಕಾಗಿದ್ದೀರಾ. ಇಲ್ಲಿವರೆಗೆ ನಾನು ಬೆಳಕು, ಆದ್ರೆ ಇನ್ನು ಮುಂದೆ ನೀವು ಬೆಳಕಾಗಿದ್ದೀರಿ, ನೀವೇ ಲೋಕಕ್ಕೆ ಬೆಳಕು ಅಂತ ಹೇಳುದನ್ನ ನಾವು ನೋಡ್ತೇವೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತೇವೆ, ಈ ಲೋಕದಲ್ಲಿ ಪ್ರಜ್ವಲಿಸುವ ತಾರೆಗಳಂತೆ ಜೀವಿಸಬೇಕಾದವರು ನಾವೇ ಲೋಕಕ್ಕೆ ಬೆಳಕು. ಕ್ರಿಸ್ತನು ಹೇಗೆ ದೊಡ್ಡ ಬೆಳಕನ್ನ ಆ ನೆಫ್ತಲಿಮ್ ಮತ್ತು ಆ ಒಂದು ಸೀಮೆಗಳಿಗೆ ಆತ ಬೆಳಕನ್ನು ತೋರಿಸಿದ್ನೋ, ಜೆಬುಲೂನ್ ಮತ್ತು ನೆಫ್ತಲಿನ್ ಸೀಮೆಗಳಲ್ಲಿ, ಯೋರ್ದಾನ್ ಆಚೆ ಕಡೆ ಇರುವ ಸಮುದ್ರದ ಕಡೆ ಇರುವ ಸೀಮೆಗಳಿಗೆ ಆತ ಗಲಿಲಾಯ ಸೀಮೆಗೆ ಹೇಗೆ ಬೆಳಕಾಗಿದ್ನೋ, ದೊಡ್ಡ ಬೆಳಕಾಗಿದ್ನೋ, ಹಾಗೆಯೇ ಪ್ರಿಯರೇ ಆತನು ನಮ್ಮನ್ನ ಬೆಳಕು ಅಂತೇಳಿ ಕರೆದು ಹೋಗಿದ್ದಾನೆ. ನಾವು ಬೆಳಕಿನವರಾಗಿರಬೇಕಾಗಿದೆ, ಬೆಳಕಿನವರಂತೆ ನಡ್ಕೊಳ್ಬೇಕಾಗಿದೆ, ಬೆಳಕಿನವರಂತೆ ಜೀವಿಸಬೇಕಾಗಿದೆ. ಆಗ ಉಜ್ಜೀವನವು ಬರ್ತದೆ. ನಾವು ಈ ಬೆಳಕನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ಬೆಳಕು ಯಾರಲ್ಲಿದೆ ಅಂದ್ರೆ ಯೇಸು ಕ್ರಿಸ್ತನಲ್ಲಿಯೇ ಇದೆ. ಆ ಬೆಳಕು ಏನಂತ ಹೇಳಿದ್ರೆ, ಆತನ ಜೀವಿತವೇ ಆ ಬೆಳಕು. ಕ್ರಿಸ್ತನ ಜೀವಿತವೇ ನಮಗೆ ಬೆಳಕಾಗಿದೆ. ಆತನ ಜೀವಿತವನ್ನು ನಾವು ಧ್ಯಾನಿಸುವಾಗ ಇನ್ನೂ ಹೆಚ್ಚಾದ ಬೆಳಕನ್ನು ಹೊಂದಿಕೊಳ್ತಾ ಹೋಗ್ತೀವಿ. ನಾವಿರುವಂಥ ಎಲ್ಲ ಕ್ಷೇತ್ರಗಳಿಗೆ ಆ ಬೆಳಕು ಬರ್ತದೆ. ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಿಗೆ, ನಮ್ಮ ವ್ಯವಹಾರದ ಕ್ಷೇತ್ರ, ನಮ್ಮ ಕುಟುಂಬದ ಕ್ಷೇತ್ರ, ನಮ್ಮ ಆತ್ಮಿಕತೆಯ ಕ್ಷೇತ್ರ, ಮತ್ತು ನಮ್ಮ ಜೀವನದಲ್ಲಿ ಅನೇಕ ಕ್ಷೇತ್ರಗಳಿದೆ. ಹೇಗೆ ಒಂದು ಮರಕ್ಕೆ ಅನೇಕ ಕೊಂಬೆಗಳಿವೆಯೋ ಹಾಗೆ ನಮ್ಮ ಜೀವಿತದಲ್ಲಿ ಅನೇಕ ಕೊಂಬೆಗಳು, ಅನೇಕ ಬ್ರಾಂಚ್ಗಳಿವೆ, ಅನೇಕ ಪಾತ್ರಗಳನ್ನು ನಾವು ವಹಿಸುವವರಾಗಿದ್ದೇವೆ. ಎಲ್ಲ ಕ್ಷೇತ್ರಗಳಿಗೂ ಬೆಳಕು ಬೇಕಾಗಿದೆ ಪ್ರಿಯರೇ. ಸೊ ನೀವು ಯಾವಾಗ ಯೇಸು ಕ್ರಿಸ್ತನನ್ನ ಎಲ್ಲಾ ಕ್ಷೇತ್ರಗಳಿಗೆ ಬೆಳಕನ್ನಾಗಿಸಿಕೊಳ್ತಿರೋ, ಆಗ ನೀವೇ ಬೆಳಕಾಗಿ ಮಾರ್ಪಡ್ತೀರಾ. ನಿಮ್ಮನ್ನ ಮತ್ತೊಬ್ಬರು ಉಪಯೋಗಿಸಿಕೊಳ್ಳುವ ಬೆಳಕಾಗಿ ನೀವು ಮಾರ್ಪಡ್ತೀರಾ. ಅದನ್ನೇ ನಾವು ನೋಡ್ತೇವೆ. ಆತನ ವಾಕ್ಯವೇ ನನ್ನ ದಾರಿಗೆ ದೀಪ, ನನ್ನ ಏನಂತ ಹೇಳ್ತದೆ, ನನ್ನ ಮಾರ್ಗಕ್ಕೆ ಬೆಳಕು, ನನ್ನ ದಾರಿಗೆ ದೀಪ ಅಂತ ಇದೆ. ಮಾರ್ಗ ಬೇರೆ,
ದಾರಿ ಬೇರೆ. ಸೊ ಎರಡನ್ನ ನಾವು ನೋಡ್ತೀವಿ. ರೋಡ್ ಬೇರೆ, ಪಾತ್ ಬೇರೆ. ರಸ್ತೆ ಅಂದ್ರೆ ದೊಡ್ಡದಾಗಿದೆ, ರಸ್ತೆಗೂ ಬೆಳಕಬೇಕಾಗಿದೆ. ಹಾಗೆ ನಮ್ಮ ಕಾಲ್ ದಾರಿಯಲ್ಲಿ ನಾವು ಮಾತ್ರ ನಡೆದು ಹೋಗುವ ಆ ದಾರಿಗೂ ಕೂಡ ಬೆಳಕು ಬೇಕಾಗಿದೆ. ಯಾವುದು ಆ ಬೆಳಕು? ಆತನ ವಾಕ್ಯಗಳೇ, ಯೇಸು ಕ್ರಿಸ್ತನ ಜೀವಿತವೇ ಆ ಬೆಳಕಾಗಿದೆ ಪ್ರಿಯರೇ. ಆ ಬೆಳಕನ್ನು ನಾವು ಹೊಂದಿಕೊಳ್ಳೋಣ. ಆತನ ಬೆಳಕನ್ನು ಉಳ್ಳವನಾಗಿದ್ದನು, ಹಾಗೆಯೇ ನಾವು ಆ ಬೆಳಕಿನವರಾಗಿ ನಡ್ಕೊಳ್ಳೋಣ. ಆಗ ನಾವು ಜೀವನವನ್ನು ಕಾಣಲಿಕ್ಕೆ ಸಾಧ್ಯ. ಖಂಡಿತ ಇದು ನಿಮ್ಮೆಲ್ಲರಿಗೂ ಆಶೀರ್ವಾದವಾಗಿದ್ದೇ ಇರ್ತದೆ. ದಯವಿಟ್ಟು ಮತ್ತು ನೀವು ಮತ್ತೊಬ್ಬರಿಗೆ ಯೇಸು ಕ್ರಿಸ್ತನಂತೆ ಬೆಳಕಾಗಬೇಕು. ಮತ್ತೊಬ್ಬರಿಗೆ ನಾವು ಬೆಳಕು ತೋರಿಸ್ಬೇಕು. ನಾವು ಮತ್ತೊಬ್ಬರಿಗೆ ದೊಡ್ಡ ಬೆಳಕಾಗಿರ್ಬೇಕು. ನಮ್ಮ ನೋಡುವ ಜನರು ನಮ್ಮನ್ನು ಹಿಂಬಾಲಿಸುವವರಾಗಬೇಕು. ಆ ರೀತಿಯಲ್ಲಿ ನಾವು ಪ್ರಾರ್ಥಿಸೋಣ. ಸಮಯದಲ್ಲಿ ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ, ನಿನಗೆ ವಂದನೆ ಸಲ್ಲಿಸ್ತೇವಪ್ಪ. ಕರ್ತನೆ, ಯೇಸು ಕ್ರಿಸ್ತನನ್ನ ದೊಡ್ಡ ಬೆಳಕನ್ನಾಗಿ ಕರೆದಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಜೆಬುಲೂನ್, ನೆಫ್ತಲಿನ್ ಮತ್ತು ಗಲಿಲಾಯ ಸೀಮೆಗೆ, ಆತನನ್ನ ಕಾರ್ಗತ್ತಲಿನ ಆ ಒಂದು ಸೀಮೆಗೆ, ಸಮುದ್ರದ ಆಚೆ ಕಡೆ ಇರುವಂತ ಸೀಮೆಗೆ ಆತನನ್ನ ಬೆಳಕನ್ನಾಗಿ ಕರ್ತನೆ ನೀನು ಕಳುಹಿಸಿಕೊಟ್ಟೆಯಲ್ಲ ಸ್ವಾಮಿ. ಆತನನ್ನ ಮುಂತಿಳಿಸಿ ಕಳುಹಿಸಿಕೊಟ್ಟೆಯಲ್ಲಪ್ಪ. ಹಾಗೆಯೇ ನಮ್ಮನ್ನೂ ಕೂಡ, ನಿನ್ನ ಶಿಷ್ಯರಾಗಿರುವಂತ ನಮ್ಮನ್ನೂ ಕೂಡ ನೀವೇ ಈ ಲೋಕಕ್ಕೆ ಬೆಳಕು ಅಂತ ಹೇಳಿ ನೀನು ಕರೆದಿದ್ಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಈ ಕತ್ತಲೆಯ ಲೋಕದೊಳಗಿಂದ ನಮ್ಮನ್ನ ಕರೆದು ನಿನ್ನ ಕರ್ತನೆ ಗುಣ ಸ್ವಭಾವಗಳನ್ನ ಪ್ರಚಾರ ಮಾಡುವವರಾಗುವಂತೆ ನಮ್ಮನ್ನ ಸ್ವಕೀಯ ಜನವಾಗಿ, ನಮ್ಮನ್ನ ಯಾಜಕರನ್ನಾಗಿ ಕರ್ತನೆ, ನಮ್ಮನ್ನ ಯಾಜಕ ವಂಶಸ್ಥರನ್ನಾಗಿ ಕರೆದಿದ್ದೀಯಲ್ಲ, ಅದಕ್ಕಾಗಿ ಸ್ತೋತ್ರ. ನಿನಗೆ ವಂದನೆ ಸಲ್ಲಿಸ್ತೇವೆ. ನಿನ್ನ ಬೆಳಕನ್ನ ನಾವು ತೋರಿಸುವವರಾಗಿರುವಂತೆ ಸಹಾಯ ಮಾಡು. ಕೃಪೆ ಕೊಡು ಕರ್ತನೆ. ನಿನ್ನ ಬೆಳಕಿನವರಾಗಿ ನಾವು ನಡ್ಕೊಳ್ಳುವಂತೆ ಸಹಾಯ ಮಾಡು. ಸಭೆ ಹಾಗೆ ನಡ್ಕೊಳ್ಳಲಿ, ಸಭೆ ನಿನಗೆ ಮಹಿಮೆ ತರಲಿ. ಹಾಗೆ ನೀವು ಮಾಡಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ನಜರೇತಿನ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ. ಆಮೆನ್, ಆಮೆನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ ಪ್ರಿಯರೇ. ಬೆಳಕಾಗಿರ್ರಿ, ಆತನಿಂದ ಬೆಳಕನ್ನು ಹೊಂದಿಕೊಳ್ಳ್ರಿ ಮತ್ತು ಲೋಕಕ್ಕೆ ಬೆಳಕಾಗಿರ್ರಿ. ಇದರ ಮೂಲಕವಾಗಿ ಖಂಡಿತವಾಗಿಯೂ ಉಜ್ಜೀವನವನ್ನ ನಾವು ಕಾಣಲಿಕ್ಕಿದ್ದೇವೆ. ಕರ್ತನ ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ. ಪ್ರೈಸ್ ಲಾರ್ಡ್.